ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲನೇ T20 ಪಂದ್ಯ ಮಳೆಯ ಕಾರಣದಿಂದಾಗಿ ಅಬೌಂಡೆಡ್ ಆದ್ರೆ ಆಗಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಅಭಿಷೇಕ್ ಶರ್ಮಾ ಮುಂದೆ ಸಂಜು ಕತೆ ಏನು ಮತ್ತು ಇಶಾನ್ ಕಿಶನ್ ತಂಡದಲ್ಲಿ ಇರ್ತಾರಾ ಇರಲ್ವಾ ಮತ್ತು ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡ್ತಾರ ನಾಯಕ ಶ್ರೇಯಸ್ ಅಯ್ಯರ್ ಹೇಳಿದ್ದೇನಲ್ಲ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡ್ತಾನೆ ಕೂಡ ಮರಿಬೇಡಿ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಟ್ಟಿತ್ತು ಪವರ್ ಪ್ಲೇ ನಲ್ಲಿ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಇವತ್ತಿನ ದಿನ ಜಾಸ್ತಿ ಜನ ಓಪ್ ಯಾರ ಮೇಲೆ ಇಟ್ಕೊಂಡಿದ್ರ ಅಂತಂದ್ರೆ ಸಂಜು ಸ್ಯಾಮ್ಸನ್ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಎಲ್ಲರೂ ಕೂಡ ಓಪ್ ಆದ್ರೆ ಇಟ್ಕೊಂಡಿದ್ರು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಮಾಡಿ ಔಟ್ ಆಗ್ತಾರೆ. ಆನಂತರ ಸಂಜು ಸ್ಯಾಮ್ಸನ್ ಔಟ್ ಆಗ್ತಾ ಇದ್ದಂತೆನೆ ನೆಕ್ಸ್ಟ್ ಬಂದಂತ ಬ್ಯಾಟ್ಸ್ಮನ್ ಇಶಾನ್ ಕಿಶನ್ ಕೂಡ ರನ್ ಔಟ್ ಆಗಿ ಈಸಿ ರನ್ ಔಟ್ ಆಗಿ ಹೋಗ್ತಾರೆ. ಹೌದು ಸ್ನೇಹಿತರೆ, ನಮ್ಮ ಭಾರತ ತಂಡ ಇವತ್ತಿನ ದಿನ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಡ್ತಾ ಇತ್ತು. ಆದ್ರೆ ಅಭಿಷೇಕ್ ಶರ್ಮಾ ಆಡಿದಂತ ವಿಧ್ವಂಸಕ ಬ್ಯಾಟಿಂಗ್ ಇಂದಾಗಿ ನಮ್ಮ ಟೀಮ್ ಇಂಡಿಯಾ ಚೇತರಿಕೆ ಆದ್ರೆ ಗೊಂಡಿತು. ಇಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಚಾರ ಏನಂತಂದ್ರೆ, ಕಳೆದ 3 ಪಂದ್ಯಗಳಲ್ಲಿ ತಿಲಕ್ ವರ್ಮಾ, ಇಶಾನ್ ಕಿಶನ್ ಮತ್ತು ಸಂಜು ಸ್ಯಾಮ್ಸನ್ ಈ 3 ಜನ ಕೂಡ ಕಳಪೆ ಬ್ಯಾಟಿಂಗ್ ಪರ್ಫಾರ್ಮ್ ಆದ್ರೆ ಮಾಡಿದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ಸಂಜು ಸ್ಯಾಮ್ಸನ್ ಅವರ ಲಾಸ್ಟ್ 3 T20 ಬ್ಯಾಟ್ ನಿಂದ ರನ್ ಬಂದಿರೋದು ಎಷ್ಟಂತ ನೋಡಿದ್ರೆ, ಮೊದಲನೇ ಪಂದ್ಯ ಅಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ ಪಂದ್ಯದಲ್ಲಿ 4 ಬಾಲ್ ಅಲ್ಲಿ 5 ರನ್ ಆದ್ರೆ ಹೊಡಿತಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ ಐರ್ಲೆಂಡ್ ವಿರುದ್ಧ 1 ಬಾಲ್ ಗೆ 0 ರನ್ ನೀಡಿ ಗೋಲ್ಡನ್ ಡಕ್ ಆಗಿ ಔಟ್ ಆಗ್ತಾರೆ. ಆನಂತರ ಇವತ್ತಿನ ದಿನ ಅಂದ್ರೆ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 7 ಬಾಲ್ ಏನೋ ಆಡ್ತಾರೆ. ಆದ್ರೆ ಇವತ್ತಿನ ದಿನನೂ ಕೂಡ ಕಳಪೆ ಬ್ಯಾಟಿಂಗ್ ಮಾಡಿ ಒಂದೇ 1 ರನ್ ಆಡಿ ಔಟ್ ಆಗ್ತಾರೆ ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ ಬಗ್ಗೆನೂ ಕೂಡ ನಾವು ಮಾತಾಡ್ಲೇಬೇಕು. ಸಂಜು ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಇಶಾನ್ ಕಿಶನ್ ಬಗ್ಗೆನೂ ಕೂಡ ಮಾತಾಡಬೇಕು. ಇಶಾನ್ ಕಿಶನ್ ಹೌದು T20 ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಆದ್ರೆ ಲಾಸ್ಟ್ 3 ಮ್ಯಾಚ್ ನೋಡ್ತಾ ಬಂತು ಅಂತಂದ್ರೆ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 5 ಬಾಲ್ ಗೆ 1 ರನ್ ಆಡಿದ್ರೆ, ಆನಂತರ ಎರಡನೇ T20 ಪಂದ್ಯದಲ್ಲೂ ಕೂಡ 11 ಬಾಲ್ ಅಲ್ಲಿ 12 ರನ್ ಆದ್ರೆ ಆಡ್ತಾರೆ. ಇನ್ನು ಇವತ್ತಿನ ಪಂದ್ಯದಲ್ಲೂ ಕೂಡ ಇಶಾನ್ ಕಿಶನ್ ಅವರು ರನ್ ನೋಡೋ ಸಮಯದಲ್ಲಿ ಎಡವಿದ ಕಾರಣದಿಂದಾಗಿ 2 ಬಾಲ್ ಆಡಿ ಮತ್ತೊಮ್ಮೆ ಗೋಲ್ಡನ್ ಡಕ್ ಆದ್ರೆ ಆಗ್ತಾರೆ ಇಶಾನ್ ಕಿಶನ್ ಕೂಡ. ಇನ್ನು ಇವರಿಬ್ಬರನ್ನ ಬಿಟ್ಟು ಅಂತಂದ್ರೆ ನಾವು ನೆಕ್ಸ್ಟ್ ಮಾತಾಡೋದೇ ತಿಲಕ್ ವರ್ಮಾ ಬಗ್ಗೆ. ಹೌದು ಸ್ನೇಹಿತರೆ, ತಿಲಕ್ ವರ್ಮನು ಕೂಡ ಹೇಳ್ಕೊಳ್ಳೋಂತ ಬ್ಯಾಟಿಂಗ್ ಏನೋ ಮಾಡ್ತಾ ಇಲ್ಲ. ಹೌದು, ಕೊನೆವರೆಗೇನೋ ಇರ್ತಾರೆ ಮತ್ತು ಒಳ್ಳೆ ಏನೋ ರನ್ ಕಲೆ ಹಾಕೋ ರೀತಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಆದ್ರೆ ಬಾಲ್ ರನ್ ಅಲ್ಲೇ ಇರುತ್ತೆ ಮತ್ತು ಆ ಕಾರಣದಿಂದಾಗಿ ಇವ್ರನ್ನ T20 ಇಂದಾನೆ ತೆಗೆದಾಕಿ ಅಂತಂದು ಇದೀಗ ಫ್ಯಾನ್ಸ್ ಕೂಡ ಆಕ್ರೋಶ ಆದ್ರೆ ಹೊರ ಆಗ್ತಾ ಇದ್ದಾರೆ. ತಿಲಕ್ ವರ್ಮಾ ಲಾಸ್ಟ್ 3 ಇನ್ನಿಂಗ್ಸ್ ಅಲ್ಲಿ ಎಷ್ಟು ರನ್ ಬಾರಿಸಿದ್ದಾರೆ, ಎಷ್ಟು ರನ್ ಕಲೆ ಹಾಕಿದ್ದಾರೆ ಅಂತ ನೋಡಿದ್ರೆ, ಮೊದಲನೇ ಐರ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲಿ 21 ಬಾಲ್ ಗೆ 19 ರನ್ ಆದ್ರೆ ಹೊಡೆದಿದ್ದಾರೆ. ಇನ್ನು ಎರಡನೇ T20 ಪಂದ್ಯದಲ್ಲಿ 46 ಬಾಲ್ ಅಲ್ಲಿ 55 ರನ್ ಆದ್ರೆ ಹೊಡಿತಾರೆ. ಅವತ್ತಿನ ದಿನ ಅಂತೂ ತಿಲಕ್ ವರ್ಮಾಗೆ ಇಡೀ ಕ್ರಿಕೆಟ್ ಅಂದ್ರೆ ಭಾರತದಲ್ಲಿ ಇರುವಂತ ಇಡೀ ಕ್ರಿಕೆಟ್ ಅಭಿಮಾನಿಗಳೇ ಬೈತಾರೆ. ಯಾಕಂತಂದ್ರೆ ಇಷ್ಟು ಬಾಲ್ ಆಡಿದಂತ ತಿಲಕ್ ವರ್ಮಾ ಪಂದ್ಯ ಗೆಲ್ಲಿಸಿಕೊಳ್ಳಲು ಸಾಧ್ಯವಾಗ್ಲಿಲ್ಲ, ಇವರನ್ನ ತಂಡದಿಂದ ಮೊದಲು ತೆಗೆದಾಕಿ ಅಂತಂದು ಇಡೀ ಕ್ರಿಕೆಟ್ ಅಭಿಮಾನಿಗಳಾದ್ರೆ ಬೈದ್ಬಿಟ್ರು. ಇನ್ನು ತಿಲಕ್ ವರ್ಮಾ ಅವರು ಇನ್ನಿಂಗ್ಸ್ ಬೀಡ್ ಮಾಡಕ್ಕೇನೋ ಸ್ಟ್ರಾಟಜಿ ಏನೋ ಒಳ್ಳೆ ಪ್ಲಾನಿಂಗ್ ಹಾಕೊಂಡೆ ಆದ್ರೆ ಬರ್ತಾರೆ. ಆದ್ರೆ ಅವರ ಬ್ಯಾಟ್ ನಿಂದ ಆದ್ರೆ ರನ್ನೇ ಬರ್ತಾ ಇಲ್ಲ. ಹೌದು ಸ್ನೇಹಿತರೆ, ಇವತ್ತಿನ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಮೊದಲನೇ T20 ಪಂದ್ಯದಲ್ಲೂ ಕೂಡ 13 ಬಾಲ್ ಗೆ 13 ರನ್ ಆಡಿ ಔಟ್ ಆಗ್ತಾರೆ ತಿಲಕ್ ವರ್ಮಾನು ಕೂಡ. ಇವತ್ತಿನ ಪಂದ್ಯದಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಮತ್ತು ನಮ್ಮ ನಾಯಕ ಶ್ರೇಯಸ್ ಅಯ್ಯರ್ ಇಬ್ಬರನ್ನ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಹೌದು, ನಮ್ಮ ಟೀಮ್ ಇಂಡಿಯಾ ಈ 3 ಜನ ಕೈ ಕೊಟ್ಟರು ಕೂಡ ನಮ್ಮ ಟೀಮ್ ಇಂಡಿಯಾ 189 ರನ್ ಆದ್ರೆ ಕಲೆ ಹಾಕುತ್ತೆ 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಅಭಿಷೇಕ್ ಶರ್ಮಾ ಅಂತೂ ಪವರ್ ಪ್ಲೇ ನಲ್ಲಿ 1 ಸೈಡೆಡ್ ಆಗಿ ನಾನು ಹೊಡಿತೀನಿ ಇಂಗ್ಲೆಂಡ್ ಬೌಲರ್ ಗಳಿಗೆ ಅಂತಂದು ಅಭಿಷೇಕ್ ಶರ್ಮಾ ಮಾತ್ರ ವಿಧ್ವಂಸಕ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಪವರ್ ಪ್ಲೇ ನಲ್ಲಿ 24 ಬಾಲ್ ಅಲ್ಲಿ 59 ರನ್ ಆಡಿ ಔಟ್ ಆಗ್ತಾರೆ ಅಭಿಷೇಕ್ ಶರ್ಮಾ ಶಾಮ್ ಕರನ್ ಬೌಲಿಂಗ್ ನಲ್ಲಿ. ಇದರಲ್ಲಿ 6-4, 4-6, 245.83 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಭಿಷೇಕ್ ಶರ್ಮಾ. ಹೌದು ಸ್ನೇಹಿತರೆ, ಇವರ ಜೊತೆ ಕೈ ಜೋಡಿಸಿದಂತ ನಾಯಕ ಶ್ರೇಯಸ್ ಅಯ್ಯರ್ ಕೂಡ 47 ಬಾಲ್ ಅಲ್ಲಿ 68 ರನ್ ಆದ್ರೆ ಆಡ್ತಾರೆ. ನಾಯಕನ ಪಾತ್ರ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಇವತ್ತಿನ ದಿನ ಶ್ರೇಯಸ್ ಅಯ್ಯರ್. 6-4, 1-6, 144.68 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ನಾಯಕ ಶ್ರೇಯಸ್ ಅಯ್ಯರ್. ಆನಂತರ ಬಂದಂತ ದುಬೆನು ಕೂಡ ನಾನು ಫಿನಿಶರ್ ಯಾಕೆ ಅಂದು ಪ್ರೂವ್ ಮಾಡ್ತಾರೆ ಮತ್ತೊಮ್ಮೆ. ಹೌದು ಸ್ನೇಹಿತರೆ, 21 ಬಾಲ್ ಅಲ್ಲಿ 42 ರನ್ ಆಡಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಕೊನೆಯ ಕ್ಷಣದಲ್ಲಿ. 3-6, 2-4, 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಶಿವಮ್ ದುಬೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಭಾರತ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಪವರ್ ಪ್ಲೇ ನಲ್ಲಿ ಏನೋ ಕಳಪೆ ಬ್ಯಾಟಿಂಗ್ ಆದ್ರೆ ಕೊಟ್ಟರು ನಮ್ಮ ಬ್ಯಾಟರ್
ಪ್ಲೇಯರ್ಸ್. ಆದ್ರೆ ಅಭಿಷೇಕ್ ಶರ್ಮಾ, ಶ್ರೇಯಸ್ ಅಯ್ಯರ್ ಮತ್ತು ಶಿವಮ್ ದುಬೆ ಈ ಮೂವರ ಬ್ಯಾಟ್ ನಿಂದ ರನ್ ಬಂದಿರೋ ಕಾರಣದಿಂದಾಗಿ ಮೊದಲು ಬ್ಯಾಟಿಂಗ್ ಮಾಡಿ 189 ರನ್ ಆದ್ರೆ ಹೊಡಿತಾರೆ 7 ವಿಕೆಟ್ ಕಳ್ಕೊಂಡು. ಹೌದು, ಈ ಪಂದ್ಯ ಮಳೆಯಿಂದಾಗಿ ಅಬೋರ್ಡೆಂಟ್ ಆದ್ರೆ ಆಗಿದೆ ಮತ್ತು ಅಕಸ್ಮಾತ್ ಏನಾದ್ರು ಈ ಪಂದ್ಯ ನಡೆದಿತ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇತ್ತು. ಯಾಕಂತಂದ್ರೆ ನಮ್ಮ ಸ್ಪಿನ್ನರ್ಸ್ ಕೂಡ ಬಲಿಷ್ಠವಾಗಿದ್ರು. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಅಂದುಕೊಂಡಿದ್ದೆವು. ಒಟ್ನಲ್ಲಿ ಈ ಪಂದ್ಯ ಮಳೆಯ ಕಾರಣದಿಂದಾಗಿ ರದ್ದಾಗಿದೆ. ಇನ್ನು ಎರಡನೇ T20 ಪಂದ್ಯಕ್ಕಾಗಿ ನಾವೆಲ್ಲರೂ ಕೂಡ ಕಾಯಲೇಬೇಕು. ಇಲ್ಲಿ ನಾವು ಒಂದು ನೋಡಬೇಕಾದ ವಿಚಾರ ಏನಂತಂದ್ರೆ ಶ್ರೇಯಸ್ ಅಯ್ಯರ್ ಅವರು ಟಾಸ್ ಗೆದ್ದ ತಕ್ಷಣ ವೈಭವ್ ಸೂರ್ಯವಂಶಿ ಅವರ ಬಗ್ಗೆನೂ ಕೂಡ ಮಾತಾಡ್ತಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ಏನೆಲ್ಲ ಮಾತಾಡಿದ್ರು ಶ್ರೇಯಸ್ ಅಯ್ಯರ್ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ: ನಾವು ಯಾವುದೇ ಪ್ಲೇಯರ್ ಅನ್ನು ಈಗ ಬಿಟ್ಟು ಕೊಡಲು ಸಾಧ್ಯವಿಲ್ಲ ಮತ್ತು ಅವರನ್ನು ಬೆಂಚ್ ಕಾಯಿಸಲು ಸಾಧ್ಯವಿಲ್ಲ ಅಂತಂದು ಶ್ರೇಯಸ್ ಅಯ್ಯರ್ ಅವರು ಒಂದು ಮಾತಾದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ತಂಡದಲ್ಲಿ ಆಡುತ್ತಿರುವ ಪ್ರತಿಯೊಬ್ಬ ಆಟಗಾರನು ಪ್ರದರ್ಶನ ನೀಡಿದ್ದಾನೆ. ಇಲ್ಲಿ ಕೇವಲ ಒಬ್ಬರೇ ಆಡುತ್ತಿಲ್ಲ, ನಾವು ಆಟಗಾರರಲ್ಲಿ ಭದ್ರತೆಯ ಭಾವನೆ ಮೂಡಿಸಬೇಕು ಮತ್ತು ಅದೇ ಸಮಯದಲ್ಲಿ ಅವರಿಗೆ ಬೆಂಬಲ ಕೂಡ ನೀಡಬೇಕು. ಇದರಿಂದ ಅವರು ಆತ್ಮವಿಶ್ವಾಸವನ್ನು ಗಳಿಸಬಹುದು. ಕಳೆದ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಆಟಗಾರರಿಗೆ ಈ ಫಾರ್ಮೆಟ್ ಅಲ್ಲಿ ಹೇಗೆ ಆಡಬೇಕೆಂಬುದು ಸ್ಪಷ್ಟನೆಯಾಗಿ ಕಲ್ಪನೆ ಆದ್ರೆ ಇದೆ. ಅವರು T20 ಕ್ರಿಕೆಟ್ ನ ಮುಖ್ಯ ಆಧಾರ ಸ್ತಂಭಗಳಾಗಿದ್ದಾರೆ. ಹಾಗಾಗಿ ನೀವು ಅವರಿಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಎಂದು ಶ್ರೇಯಸ್ ಅಯ್ಯರ್ ಆದ್ರೆ ಹೇಳ್ತಾರೆ. ಇನ್ನು ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ಈ ಮಾತು ಕೇಳಿದಂತ ನಮ್ಮ ಭಾರತದ ಅಭಿಮಾನಿಗಳು ಮತ್ತು ವೈಭವ್ ಸೂರ್ಯವಂಶಿ ಅವರ ಅಭಿಮಾನಿಗಳು ಈ ರೀತಿ ಆದ್ರೆ ಅಂದ್ಕೊಳ್ತಾ ಇದ್ದಾರೆ. ವೈಭವ್ ಸೂರ್ಯವಂಶಿ ಅವರಿಗೆ ಮುಂದಿನ ಬರುವಂತ ದಿನಗಳಲ್ಲಿ ಚಾನ್ಸ್ ಸಿಗುತ್ತಾ ಇಲ್ವಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಅಂತ ಅಭಿಮಾನಿಗಳೇ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಸಂಜು ಸ್ಯಾಮ್ಸನ್ ಫಾರ್ಮ್ ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟ್ ನಿಂದ ರನ್ ಬಾರದೇ ಇರೋ ಕಾರಣದಿಂದಾಗಿ ಇವರಿಬ್ಬರಲ್ಲಿ ಒಬ್ಬರನ್ನು ತೆಗೆದು ನಮ್ಮ ವೈಭವ್ ಸೂರ್ಯವಂಶಿ ಅವರಿಗೆ ಅವಕಾಶ ನೀಡುವ ಚಾನ್ಸಸ್ ಹೆಚ್ಚಿದೆ. ಆದ್ರೆ ನಾಯಕನ ಮಾತು ಕೇಳಿದ್ರೆ ಅವರಿಗೆ ಇನ್ನೂ ಕೂಡ 2 ಅಥವಾ 3 ಪಂದ್ಯಗಳಲ್ಲಿ ಚಾನ್ಸ್ ಸಿಗೋದು ಅನುಮಾನ ಅಂತಾನೆ ಹೇಳ್ಬಹುದು. ಇನ್ನು ವೈಭವ್ ಸೂರ್ಯವಂಶಿ ಅವರಿಗೆ ಚಾನ್ಸ್ ಸಿಕ್ಕರೆ ಎಷ್ಟು ರನ್ ಬಾರಿಸಬಹುದು ಮೊದಲನೇ ಪಂದ್ಯದಲ್ಲಿ ಅಂತ ಕಮೆಂಟ್ ಮಾಡಿ. ಇನ್ನು ಇಂಗ್ಲೆಂಡ್ ವಿರುದ್ಧದ ಮೊದಲನೇ T20 ಪಂದ್ಯದಲ್ಲಿ ಭಾರತ ತಂಡ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ ಎದುರಾಳಿ ತಂಡಕ್ಕೆ 190 ರನ್ಗಳ ಬೃಹತ್ ಗುರಿಯಾದರೆ ನೀಡಿತು. ಇಂಗ್ಲೆಂಡ್ ಪ್ರವಾಸದಲ್ಲಿರುವ ನಮ್ಮ ಭಾರತ T20 ತಂಡವು ಐರ್ಲೆಂಡ್ ವಿರುದ್ಧದ ಸರಣಿಯ ಹಿನ್ನಡೆಯನ್ನು ಮರೆತು ಹೊಸ ಉತ್ಸಾಹದೊಂದಿಗೆ ಕಣಕ್ಕಿಳಿದು ಅತ್ಯುತ್ತಮ ಪ್ರದರ್ಶನ ಆದರೆ ಕೊಟ್ಟಿದೆ. ರಿವರ್ ಸೈಡ್ ಮೈದಾನದಲ್ಲಿ ಬುಧವಾರ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ನಮ್ಮ ಭಾರತ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಮೊದಲು ಬ್ಯಾಟಿಂಗ್ ಮಾಡಲಾದ್ರೆ ನಿರ್ಧಾರ ಮಾಡಿದ್ದರು. ಆರಂಭದಲ್ಲಿ ಕೆಲವು ಪ್ರಮುಖ ವಿಕೆಟ್ ಕಳೆದುಕೊಂಡರೂ ಕೂಡ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಗಳ ಜವಾಬ್ದಾರಿಯುತ ಆಟದಿಂದಾಗಿ ನಮ್ಮ ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 189 ರನ್ ಆದ್ರೆ ಕಲೆಹಾಕಿತು. ಹೌದು ಸ್ನೇಹಿತರೆ, ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ತಂಡದ ಆರಂಭ ಆಶಾದಾಯಕವಾಗಿರಲಿಲ್ಲ. ಆರಂಭಿಕ ಬ್ಯಾಟರ್ ಆದಂತ ಸಂಜು ಸ್ಯಾಮ್ಸನ್ ಕೇವಲ 1 ರನ್ ಗಳಿಸಿ ಔಟ್ ಆದರೆ ಆನಂತರ ಬಂದಂತ ಇಶಾನ್ ಕಿಶನ್ ರನ್ ಗಳಿಸದೆ ರನ್ಔಟ್ ಆಗುವ ಮೂಲಕ ನಿರಾಶೆ ಆದರೆ ಮೂಡಿಸಿದರು. ಕೇವಲ 6 ರನ್ಗಳಿಗೆ 2 ಪ್ರಮುಖ ವಿಕೆಟ್ ಕಳೆದುಕೊಂಡ ಭಾರತ ತಂಡ ಸಂಕಷ್ಟಕ್ಕೆ ಸಿಲುಕುವ ಲಕ್ಷಣಗಳಾದ್ರೆ ಕಂಡು ಬಂದವು. ಆದಾಗ್ಯೂ ಪವರ್ ಪ್ಲೇ ಅವಧಿಯಲ್ಲಿ ಆಕ್ರಮಣಕಾರಿ ಆಟವಾಡಿದ ಅಭಿಷೇಕ್ ಶರ್ಮಾ ಕೇವಲ 6 ಓವರ್ಗಳಲ್ಲಿ ತಂಡದ ಮೊತ್ತವನ್ನು 61 ರನ್ಗಳು ತಲುಪುವಲ್ಲಿ ಪ್ರಮುಖ ಪಾತ್ರ ಆದ್ರೆ ವಹಿಸಿದರು. ಮಧ್ಯಮ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಾಯಕ ಶ್ರೇಯಸ್ ಅಯ್ಯರ್ ಮತ್ತು ಯುವ ಆಟಗಾರ ಅಭಿಷೇಕ್ ಶರ್ಮಾ ಇಂಗ್ಲೆಂಡ್ ಬೌಲರ್ ಗಳನ್ನು ಸಾಮರ್ಥ್ಯವಾಗಿ ಎದುರಿಸಿದರು. ಇವರಿಬ್ಬರ ಆಕರ್ಷಕ ಅರ್ಧಶತಕಗಳ ನೆರವಿನಿಂದ ನಮ್ಮ ಭಾರತ ತಂಡ ವೇಗದ ಮತ್ತಷ್ಟು ರನ್ ಗಳಿಸಲು ಸಾಧ್ಯವಾಯಿತು. ಶ್ರೇಯಸ್ ಅಯ್ಯರ್ ನಾಯಕ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟರೆ ಆ ಕಡೆ ಸೈಡ್ ಇದ್ದಂತ ಅಭಿಷೇಕ್ ಶರ್ಮಾನು ಕೂಡ ಮೈದಾನದ ಮೂಲೆಗೂ ಬೌಂಡರಿ ಸಿಕ್ಸರ್ ಗಳ ಸುರಿಮಳೆಗೊಯ್ದರು. ಇನ್ನು ಇವರಿಬ್ಬರ ಜೊತೆ ಆಟವು ಭಾರತ ತಂಡಕ್ಕೆ ದೊಡ್ಡ ಮೊತ್ತದ ಬುನಾದಿ ಹಾಕಿಕೊಟ್ಟಿತು. ಹೌದು ಸ್ನೇಹಿತರೆ, ಇನ್ನು ಕೊನೆಯಲ್ಲಿ ಬಂದಂತ ದುಬೆಯನ್ನು ಕೂಡ ಅಬ್ಬರಿಸಿದರು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ 24 ಬಾಲ್ಗಳಲ್ಲಿ 6-4 4 ಸಿಕ್ಸರ್ ಗಳ ಸಹಿತ 59 ರನ್ ಗಳಿಸಿ ಔಟ್ ಆದರು. ಆನಂತರ ಬಂದಂತ ತಿಲಕ್ ವರ್ಮಾ 13 ಬಾಲ್ಗಳಲ್ಲಿ 13 ರನ್ ಗಳಿಸಿ ಮತ್ತೆ ವಿಫಲರಾದರು. ಇವರು ಇರುವ ತನಕ ತಂಡದ ಸ್ಕೋರ್ ಬರೀ ಹಿನ್ನಡೆ ಅನುಭವಿಸಿತ್ತು. ಆದರೆ ತಿಲಕ್ ವರ್ಮಾ ಮತ್ತು ಅಯ್ಯರ್ ಇಬ್ಬರು 4ನೇ ವಿಕೆಟ್ಗೆ 32 ಬಾಲ್ಗಳಲ್ಲಿ 36 ರನ್ ಮಾತ್ರ ಗಳಿಸಿದರು. ಆನಂತರ ದುಬೆ ಮತ್ತು ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಅಂತೂ ಅಮೋಘವಾಗಿತ್ತು. ಈ ಜೋಡಿ 5ನೇ ವಿಕೆಟ್ ಜೊತೆ ಆಟದಲ್ಲಿ 25 ಬಾಲ್ಗಳಲ್ಲಿ 41 ರನ್ ಆದ್ರೆ ಗಳಿಸಿದರು. ಅಯ್ಯರ್ ಅವರು 18 ಓವರ್ ನಲ್ಲಿ ವಿಕೆಟ್ ಒಪ್ಪಿಸಿದರು ಮತ್ತು 47 ಬಾಲ್ಗಳಲ್ಲಿ 6-4 1 ಸಿಕ್ಸರ್ ಗಳ ಸಹಿತ 68 ರನ್ ಗಳಿಸಿ ಸಾದಿಕ್ ಮೊಹಮ್ಮದ್ ಗೆ ವಿಕೆಟ್ ಒಪ್ಪಿಸಿದರು. ಆದರೆ ದುಬೆ ಮಾತ್ರ 21 ಬಾಲ್ಗಳಲ್ಲಿ 2-4 3 ಸಿಕ್ಸರ್ ಗಳ ಸಹಿತ ಅಜಯ 41 ರನ್ ಗಳಿಸಿ ನಮ್ಮ ಭಾರತ ತಂಡ ದೊಡ್ಡ ಸ್ಕೋರ್ ಕಲೆ ಹಾಕುವಲ್ಲಿ ಸ್ವಲ್ಪ ಕೈ ಆದ್ರೆ ಜೋಡಿಸಿದರು ಶಿವಮ್ ದುಬೆ. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಗೆಲ್ಲುವ ಅವಕಾಶಗಳು ಹೆಚ್ಚ ಇದ್ದವು. ಇನ್ನು ಮುಂದಿನ ಪಂದ್ಯಕ್ಕಾಗಿ ಸಂಜು ಸ್ಯಾಮ್ಸನ್ ಬದಲಿಗೆ ವೈಭವ್ ಸೂರ್ಯವಂಶಿಗೆ ಅವಕಾಶ ಸಿಗುತ್ತಾ ಅಂತ ನೋಡೋಣ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.